ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಃ ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಎಲ್ಲರನ್ನೂ ನಾನು ಒಂದೇ ಪ್ರಕಾರದಲ್ಲಿ ನೋಡ್ತೇನೆ. ಅಂದ್ರೆ ಯಾರು ನನ್ನ ಪೂಜಿಸೋದಿಲ್ಲ ಅಂತ ಅವ್ರ ಮೇಲೆ ಕೋಪಿಸ್ಕೊಳ್ಳೋದಾಗ್ಲಿ, ಅಥವಾ ಇವರು ನನ್ನ ಆರಾಧ್ಯವಾಗಿ ಪೂಜಿಸ್ತಾ ಇದ್ದಾರೆ ಅಂತ ಅವರನ್ನ ಪ್ರೀತಿಸೋದಾಗ್ಲಿ ಮಾಡಲ್ಲ. ಯಾಕಂದ್ರೆ ಎಲ್ಲರಲ್ಲೂ ನಾನಿದ್ದೀನಿ, ಮತ್ತೆ ನನ್ನಲ್ಲೇ ಅವರೆಲ್ಲರೂ ಇದ್ದಾರೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಎಂಥ ಕ್ರೂರ ಸ್ವಭಾವದನಾಗ್ಲಿ ನನ್ನನ್ನ ಎಡಬಿಡದೆ ಪೂಜಿಸಲು ಶುರು ಮಾಡಿದ್ರೆ ಅಂಥವರನ್ನು ನಾನು ಅವನ ಶ್ರದ್ಧಾ ಭಕ್ತಿಯಿಂದ ಒಬ್ಬ ಯೋಗಿಯ ರೀತಿಯಲ್ಲೇ ನೋಡ್ತೀನಿ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಇದರಿಂದಾಗಿ ಅತಿ ಶೀಘ್ರದಲ್ಲೇ ಅಂಥ ಭಕ್ತ ಧರ್ಮದ ದಾರಿಯನ್ನ ಹಿಡಿದು ಅನಂತವಾದ ಶಾಂತಿಯನ್ನ ಹೊಂತಾನೆ. ಮತ್ತೆ ಕೌಂತೆಯ, ನನ್ನ ಭಕ್ತರಿಗೆ ಎಂದಿಗೂ ನಾಶ ಅನ್ನೋದೇ ಇರಲ್ಲ. ಇಲ್ಲಿ ಭಗವಂತನ ಅರ್ಥ ಏನಂದ್ರೆ, ಯಾರು ಅವನ ಭಕ್ತಿಯಲ್ಲಿ ಲೀನರಾಗ್ತಾರೋ ಅವರಿಗೆ ತಮಸ್ ಮತ್ತೆ ರಜಸ್ ಗುಣಗಳು ನಶಿಸಿ ಹೋಗಿ ಸತ್ವಗುಣ ಅವರಲ್ಲಿ ಎದ್ದು ಕಾಣುತ್ತೆ ಅಂತ ಇಲ್ಲಿ ಹೇಳ್ತಾರೆ.